ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ ನೀವು ಗಮನಿಸಬೇಕಲ್ವ ಇದನ್ನು. ನೀವು ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ, ಅದು ಏನು ತಲೆಗೆ ಪೆಟ್ಟು ಬಿದ್ದಿರುವಂಥದ್ದು, ಇಷ್ಟಾಗಿಯೂ ಕೂಡ ಬೇಲ್ ಸಿಗುವಂಥ ಸೆಕ್ಷನ್ಗಳನ್ನ ಹಾಕಿದರೆ ಏನರ್ಥ ಮೇಡಮ್ ಇದು? ದಯವಿಟ್ಟು ತಕ್ಷಣಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅಡಿಷನಲ್ FIR ಹಾಕಬೇಕು. ಇದನ್ನು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಅವ್ರನ್ನ ಕೂಡಲೇ ಮತ್ತೆ ಅರೆಸ್ಟನ್ನು ಮಾಡಬೇಕು ನೀವು. ಇಲ್ಲಾಂದ್ರೆ ನಾವು ಸುಮ್ಮನೆ ಇದನ್ನು ಬಿಡಲ್ಲ. ನಾವು ಯಾರೇ ಆಗಲಿ, ಯಾರೇ ವ್ಯಕ್ತಿಗಳಾಗಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಕಾರು ಎಲ್ಲ ಹೆಚ್ಚು ಕಡಿಮೆ ತಾಗುತ್ತೆ, ಸಣ್ಣ ಪುಟ್ಟ ಡಿಕ್ಕಿಗಳಾಗುತ್ತೆ, ಒಂದು ಎಲ್ಲೋ ರಬ್ ಮಾಡ್ಕೊಂಡು ಹೋಗ್ಬೋದು. ಆದರೆ ನಿಮಗೆ ಇನ್ಶೂರೆನ್ಸ್ ಕಂಪನಿಗಳಿದಾವ್ರಿ, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ. ನಿಮ್ಮ ಕಾರಿಗೆ ಗುದ್ದು ಅಂತ ತಿಳ್ಕೊಳ್ಳೆ ನೀವು ಹೊಡೆದು ಯಾರನ್ನ ಬೇಕಾದ್ರೆ ಸಾಯಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ನಾನು ಇಡೀ ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಕಾರಿಗೆ ನೀವೇ ಯಾರಿಗೂ ಗುದ್ಬೋದು, ನಿಮ್ಮ ಕಾರಿಗೆ ಯಾರಾದರೂ ಗುದ್ಬೋದು. ಆದರೆ ರೋಡ್ ರೇಜ್ ಅಂತ ಹೇಳ್ತೀವಲ್ಲ, ಇಲ್ಲಿ ಬೀದಿ ರಂಪ ಮಾಡಿ ಹೋಗಿ ಹೊಡೆಯೋದು, ನನ್ನ ಕಾರಿಗೆ ಬಂದು ಗುದ್ದೆ ಅಂತ ಹೊಡೆಯೋದಕ್ಕೆ ನೀವು ಯಾರ್ರಿ? ನಡೆಯೋಂಥ ಕಾಲುಗಳು ಯಾವ ರೀತಿ ಎಡಗುತ್ತೋ, ಡ್ರೈವ್ ಮಾಡ್ತಿರ್ಬೇಕಾದ್ರೆ ಒಂದೊಂದ್ಸರಿ ಅಚಾತುರ್ಯಗಳು ಆಗ್ತವೆ, ಆಕ್ಸಿಡೆಂಟ್ಗಳು ಆಗ್ತವೆ. ಆದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ, ಕಂಪ್ಲೇಂಟ್ ಕೊಡಿ. ಆದರೆ ಹೋಗಿ ಏಕಾಏಕಿ ಮರಲ್ಲಿ ಯಾರು ಕಾರ್ ಒಳಗಡೆ ಕೂತಿದ್ದಾರೆ, ಅಲ್ಲಿ ಹೆಣ್ಮಕ್ಳಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ಅನ್ನೋದು ನೋಡ್ದಲ್ಲೇ ಯದ್ವಾ ತದ್ವಾ ಹೊಡಿತಿದ್ದೀರಿ. ಇದು ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿಂದಾಗೆ ಆಗ್ತಿದ್ದಾವೆ. ನಾನು ಪೊಲೀಸ್ ಆಯುಕ್ತರನ್ನು ಹಾಗೂ ನಾನು DG ಅವ್ರನ್ನ ಕೇಳ್ಕೊಳ್ತೀನಿ, ಸರ್ ಈ ರೀತಿ ರೋಡ್ ರೇಜ್ ಎಲ್ಲೇ ನಡೆದ್ರೂ ಕೂಡ ತಕ್ಷಣಕ್ಕೆ ಅವ್ರ ಮೇಲೆ 307 ಕೇಸ್ ಹಾಕುವಂಥದ್ದು ಆಗಬೇಕು. ಆಕ್ಸಿಡೆಂಟ್ ಆದರೆ ರಿಪೇರಿ ಮಾಡಿಸ್ಬೋದು, ಏನು ಮುಂದೆ ಫ್ರಂಟ್ದು ಬಂಪರ್ ಹೋಗ್ಬೋದು ಅಥವಾ ಹಿಂಗಡೆ ಬಂಪರ್ ಹೋಗುವಂತ ಹೋಗ್ಬೋದು, ಆಯಿತಾ? ಇದನ್ನು ನಾವು ರಿಪ್ಲೇಸ್ ಮಾಡ್ಬೋದು, ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಇರ್ತವೆ. ಆದರೆ ಮನುಷ್ಯನ ಜೀವ ಹೋಯ್ತು ಅಂತಂದರೆ ನಾವು ರಿಪ್ಲೇಸ್ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ? ಹಾಗಾಗಿ ಇದನ್ನು ನೀವು ಗಂಭೀರವಾಗಿ ತೊಗೊಳ್ಬೇಕು. ನಾನು ವಿಶೇಷವಾಗಿ DG ಅವ್ರನ್ನ ಕೇಳ್ಕೊಳ್ತೀನಿ, ಸಲೀಂ ಸರ್ನ ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ, ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ, ಯಾಕಂದ್ರೆ ಮೈಸೂರು ಕಮಿಷನರ್ ಆಗಿದ್ದವರು. ಯಾಕೆಂದರೆ ನಿಮ್ಮ ಹತ್ರ ಪ್ರೂವನ್ ರೆಕಾರ್ಡ್ ಇದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಅದೇ ರೀತಿಯಲ್ಲಿ ಈಗಿರುವಂತಹ ಸನ್ಮಾನ್ಯ ಗೃಹ ಸಚಿವರು ಇದ್ದಾರಲ್ಲ, ಅವ್ರ ಹತ್ರ ನಾನು ಕೇಳ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ಬೆಳಗ್ಗೆ ಎದ್ದಾದ ಕೂಡಲೇ RSS ಅದು ಇದು ಅಂತ ತಲಾರಟೆ ಮಾತು ಬಿಟ್ಟರೆ ಆ ವೈಯಿಂಗ್ ಇನ್ನೇನು ಗೊತ್ತಿಲ್ಲ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ದಿನ ಅವಿವು ಇಂಥ ಮಾತಾಡೋಂಥದ್ದು, ತಲಾರಟೆ ಮಾತಾಡೋದು, ಕೊಂಕು ಮಾತಾಡೋಂಥದ್ದು, ಟ್ವಿಟರಲ್ಲಿ ಹೋಗಿ ಕುತ್ಕೊಂಡು ಉದ್ದುದ್ದ ಬರೆಯೋಂಥದ್ದು, ಇನ್ನು ಯಾವುದೋ ಹೋಗ್ಬಿಟ್ಟು ಹಣಗಿಡುವಂಥ ಕುಂಕುಮ ಕೇಸರ್ ಅಂತೇಳಿ ಹೇಳ್ಬಿಟ್ಟು ದಾರಿ ತಪ್ಸಕ್ಕೆ ಬರುವಂಥದ್ದು, ಈ ಥರ ಪೆದ್ದು ಮಾತಾಡೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಬರೋಲ್ಲ. 1 ತಿಂಗಳಾಯ್ತು ಈ ಸರ್ಕಾರ ಬಂದಾದ ನಂತರ. ಒಬ್ಬ ಗೃಹ ಸಚಿವರಾಗಿದ್ದರು ಇಲ್ಲೇ ಗುಂಡು ಹಾರಿಸುವಂಥ ಪ್ರಕರಣ ಆಗುತ್ತೆ, ಈ ಥರ ರೋಡ್ ರೇಜ್ ಪ್ರಕರಣ ಆಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ದಿನನೂ ಮಾತಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ತಲಾಟೆ ಮಾತ್ರ ಆಡ್ತಾರೆ. ಹಾಗಾಗಿ ಆ ವ್ಯಕ್ತಿಯಿಂದ ನಾವು ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂಥರ ಏನಂತಂದರೆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗಲೂ ಕೂಡ ಒಂದಷ್ಟು ಕೂಗುಮಾರಿಗಳಿದ್ರು. ಆ ಕೂಗುಮಾರಿಯಲ್ಲಿ ಈ ಪ್ರಿಯಾಂಕರ್ಗೆ ಒಬ್ಬರು, ಇನ್ನೊಬ್ಬ ಕೂಗುಮಾರಿ ಇದ್ದರು ಸಂತೋಷ್ ಲಾಡ್ ಅಂತ, ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಏನೋ ವಾಪಸ್ ಕೊಟ್ಟರೆ ಮತ್ತೆ ಕೂಗುಮಾರಿ ಆಗ್ತಾರೆ. ಒಬ್ಬ ಶಾಸಕ ಇದ್ದಾನೆ, ಅವನು ಕೂಗುಮಾರಿ. ಈ ಕೂಗುಮಾರಿಗಳಿಂದ ಏನೂ ಆಡಳಿತ ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾನ್ಯ DG ಸಲೀಂ ಸರ್ ಹತ್ರ ಕೇಳ್ಕೊಳ್ತೀನಿ, ಸರ್ ತಕ್ಷಣಕ್ಕೆ ಇದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್. ಈ ಒಂದು ಮದ್ದೂರಿನಲ್ಲಿ ನಡೆದಿರುವಂಥ ಘಟನೆ ಇಡೀ ಕರ್ನಾಟಕಕ್ಕೆ ಯಾರೇ ಇನ್ನು ಮುಂದೆ ಈ ರೀತಿ ಪ್ರಕರಣ ಸಂಭವಿಸೋದಕ್ಕೆ ಅಥವಾ ಯಾರೇ ಹೋಗಿ ಹೊಡೆಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಯಾರೇ ಹೋಗಿ ಎಂಥದೇ ಘಟನೆಗಳಾಗಿದ್ರು ಕೂಡ ಹೋಗಿ ಹೊಡೆದ್ರೆ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕುವಂತಹ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಾಗರ್ ಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ನಮ್ಮ ಮಂಡ್ಯ SP ಶೋಭಾರಾಣಿ ಅವರಿಗೆ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ, ಮೇಡಮ್ 307 ಹಾಕಲೇಬೇಕು. ಬಂದು ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸಾಗರ್ ಕುಮಾರು. ಅವ್ರ ತಲೆನ ನೋಡಿ, ಇವತ್ತೂ ಕೂಡ ಫ್ರೆಶ್ ವೂಂಡ್ಸ್ ಥರ ಅದೇ ಥರ ಇದೆ, ಡೀಪ್ ಆಗಿ ಒಳಗಡೆ ಪೆನೆಟ್ರೇಟ್ ಆಗಿದೆ, ರಾಡಲ್ಲಿ ಹೊಡೆದಿರೋವಂಥದ್ದು. ಅದನ್ನು ನೋಡಿ ಆದ್ರೂ ಕೂಡ ವಾಪಸ್ಸು ನೀವು ಅಡಿಷನಲ್ FIR ಹಾಕಬೇಕು. ಇಲ್ಲ ಅಂತಂದರೆ ನೀವು ಹಾಕಲಿಲ್ಲ ಅಂತಂದರೆ ನಾನು ಇಲ್ಲೇ IG ಅವರಿದ್ದಾರೆ, IG ಅವ್ರನ್ನ ಭೇಟಿಯಾಗಿ ನಿಮ್ಮ ಮೈಸೂರು ಮಂಡ್ಯ ಪೊಲೀಸ್ ಡಿಪಾರ್ಟ್ಮೆಂಟನ್ನು ನಿಷ್ಕ್ರಿಯತೆಯ ವಿರುದ್ಧವಾಗಿ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಇಲ್ಲ DG ಅವ್ರ ಹತ್ರ ಹೋಗಬೇಕಾಗುತ್ತೆ. ತಕ್ಷಣಕ್ಕೆ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು. ಮೊದಲು ಈ ಬೆಂಗಳೂರು ಮೈಸೂರು ಹೈವೇನಲ್ಲಿ ರಾತ್ರಿ ಹೋಗಬೇಕಾದ್ರೆ ಯಾರಾದ್ರೂ ಅಲ್ಲಿ ಏನಾದ್ರೂ
ಮೂತ್ರ ಮಾಡ್ಲಿಕ್ಕೆ ನಿಲ್ಲಿಸಿದ್ರು ಅಂತಂದರೆ ಅವ್ರ ಕಾರನ್ನು ಹೋಗಿ ಅಡ್ಡ ಹಾಕೋದು, ಅವ್ರ ಹತ್ರ ರಾಬರಿ ಮಾಡೋದು, ಇಂಥದ್ದೆಲ್ಲ ಪ್ರಕರಣಗಳು ಸಂಭವಿಸ್ತಾ ಇದ್ದು. ಅದನ್ನೆಲ್ಲ ಈ CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆದಮೇಲೆ ಹೆಚ್ಚು ಕಡಿಮೆ 100% ಕಮ್ಮಿ ಆಗೋಗಿತ್ತು. ಆದರೆ ಕಳೆದ ಒಂದು ತಿಂಗಳಲ್ಲಿ ಮಂಡ್ಯ ಈ ಭಾಗದಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದ್ದಾವೆ. ಯಾರೋ ಒಬ್ಬ ಜಾಲಿಗೆ ಗುಂಡೊಡಿತಾನೆ ಅಂತ ಹೇಳ್ತಾರಲ್ಲ, ಅಮರಾವತಿ ಹೋಟೆಲ್ ಹತ್ರನೇ ಈ ರೀತಿ ಒಂದು ಪ್ರಕರಣ ಸಂಭವಿಸ್ತು. ಈಗ ನೋಡಿದ್ರೆ ಮದ್ದೂರಿನಲ್ಲಿ ಈ ರೀತಿಯಾಗಿ ಹೊಡೆದಿದ್ದಾರೆ. ಆಮೇಲೆ ಇಡೀ ನಮ್ಮ ಹೈವೇನಲ್ಲಿ ಎಲ್ಲ ಕಡೆನೂ ಕೂಡ ಫೆನ್ಸಿಂಗನ್ನು ಕಿತ್ತು ಆಚೆಯಿಂದ ಈಚೆ ಜನಗಳು ಬೀಡಾಡಿ ದನಗಳ ಥರ ಓಡಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಪೊಲೀಸರು? ಪೆಟ್ರೋಲಿಂಗ್ ಮಾಡಬೇಕಲ್ಲ ನೀವು. ಅದು ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ, ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಡೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ತಾತ್ಕಾಲಿಕವಾಗಿ ಕೊಟ್ಟರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಕಡೆ ನಾಯಿ ಕೊಡೆಗಳ ಥರ ಹೋಟೆಲ್ಗಳು ಬರ್ತಾ ಇದ್ದಾವೆ, ಈಟ್ರೀಸ್ ಬರ್ತಾ ಇದ್ದಾವೆ. ಅಲ್ಲಿ ಏನಲ್ಲಿ ಅವಕಾಶನೇ ಇಲ್ಲ, ಆದರೂ ಅಷ್ಟೊಂದೆಲ್ಲ ಬರ್ತಾ ಇದೆ. ಹಾಗಾಗಿ ಎಲ್ಲಿಂದಲ್ಲಿ ಕಾರುಗಳನ್ನ ವೆಹಿಕಲ್ಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಈಗ ಏನು ತುಮಕೂರು ರೋಡ್ ಆಗಿದೆಯಲ್ಲ, ತುಮಕೂರು ಟು ಬೆಂಗಳೂರು ಟು ತುಮಕೂರು, ತುಮಕೂರಿಂದ ಹುಬ್ಳಿ ಹೋಗೋ ರಸ್ತೆ ಆಗಿದೆಯಲ್ಲ, ಆ ರಸ್ತೆ ಥರ ನಮ್ಮದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಆ ಸ್ಥಿತಿಗೆ ಬರ್ತಾ ಇದೆ. ಇದನ್ನು ಪೊಲೀಸರು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಮಂಡ್ಯ ಪೊಲೀಸರಿಗೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಿಮಗೆ ಗಣಂಗೂರು ಟೋಲ್ ಪ್ಲಾಜಾವನ್ನು ಅವಾಯ್ಡ್ ಮಾಡಿಬಿಟ್ಟು ಮುಂದೆ ಹೋಗಿ ಆ ಪಾಂಡುಪುರದ ಹತ್ರ ಹೋಗ್ಬೇಕಾದ್ರೆ ಡಿವಿಯೇಷನ್ ಏನಿದೆಯಲ್ಲ, ಅಲ್ಲಿ ಹೋಗಿ ಒಳಗಡೆ ಅಲ್ಲೊಂದು ಸಣ್ಣ ಪ್ಯಾಸೇಜ್ ಎಕ್ಸಿಟ್ ಆಗೋಕ್ಕೆ ಪ್ಯಾಸೇಜ್ ಕೊಟ್ಟಿದ್ರೆ ಅದ್ರಲ್ಲಿ ಉಲ್ಟಾ ಬರ್ತಾ ಇರ್ತಾರೆ. ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಅಲ್ಲಿ ಯಾರನ್ನಾರು ಗಾಡಿ ನಿಲ್ಲಿಸಿದ್ರೆ ಗಾಡಿಗೆ ಬೈದು ಹೋಗುವಂಥ ಕೆಲಸಗಳಾಗ್ತಿದ್ದಾವೆ. ಇದನ್ನೆಲ್ಲದನ್ನು ನಿಲ್ಲಿಸಬೇಕು. ನೀವು ಸ್ವಲ್ಪ ಪೆಟ್ರೋಲಿಂಗನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.